ನಮಸ್ಕಾರ ಗುರು, ಹೆಂಗಿದ್ದೀರಾ? SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ಎರಡು ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಒಂದು ಸ್ಪೆಸಿಫಿಕ್ ಡೇಟಾ ಇದೆ, ಮತ್ತು ಇನ್ನೂ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಗ್ಗೆ ಅಪ್ಡೇಟ್ ಇದೆ. ಆ ಪರ್ಟಿಕ್ಯುಲರ್ ಡೇಟಾ ಏನಂತ ನೋಡಿದ್ರೆ, ನಮ್ಮ ಡಿಫೆನ್ಸ್ ಸೆಕ್ಟರು ನೀವು ನೋಡ್ಬೋದಾಗಿತ್ತು. ಈಗ HAL ಆಗಿರ್ಬೋದು, BL ಆಗಿರ್ಬೋದು, ಬೇರೆ ಬೇರೆ ಕಂಪ್ನೀಸ್ ಆಗಿರ್ಬೋದು, ಫುಲ್ಲು ಡೌನೇ ಇತ್ತು. ಒಂದು ವಾರ್ ಸ್ಟಾರ್ಟ್ ಆದಾಗಿಂದ ಆಗಲಿ ಒಂದು 3 to 4 ಮಂತ್ಸಿಂದ ಫುಲ್ಲು ಡೌನಲ್ಲೇ ಇದೆ. ಆದರೆ ಒಂದು ಸ್ಪೆಸಿಫಿಕ್ ಡೇಟಾ ಬಂದಿದೆ ಆಚೆ. ಅದು ಡೇಟಾ ಏನಂತ ಅಂದರೆ, ಡಿಫೆನ್ಸ್ ಪ್ರೊಡಕ್ಷನ್ 5 ವರ್ಷದಲ್ಲಿ ಡಬಲ್ ಆಗಿದೆ. 1.78 lakhs crores ಆಗಿದೆ. ಇದು ಕಮ್ಮಿ ಅಲ್ಲ, ಇದು ಜೋಕ್ ಅಲ್ಲ. ಇದು ಏನಂದರೆ, ಈ ಗ್ರಾಫ್ ನೋಡ್ತಾ ಇದ್ದೀರಾ ನೀವು, 2021-22 ಅಲ್ಲೇ ಎಷ್ಟಿತ್ತು? 84,000 crores ಇತ್ತು. 84,000 crores. 5 ವರ್ಷದಲ್ಲಿ ಅದು ಡಬಲ್ಗಿಂತನೂ ಜಾಸ್ತಿ ಆಗಿದೆ. ಹತ್ತತ್ರ ಒಂದು 100% ಮೇಲೇ, 110% ಹತ್ತತ್ರ ಇದೆ. ನೀವು ನೋಡ್ಬೋದಾಗಿತ್ತು, 5 ವರ್ಷದಲ್ಲಿ ಅಷ್ಟು ಗ್ರೋ ಆಗಿದೆ ಅದು ಆಪರ್ಚುನಿಟೀಸು. ಯಾಕೆಂದರೆ ಈಗ ಆಲ್ಮೋಸ್ಟ್ ಎಲ್ಲ ಮೇಲೆ ಇದೆ. ಈಗ ನೋಡಿ, BL ಆಗಿರ್ಬೋದು ಒಂದು ವಾರದಿಂದ 4% ಮೇಲಿದೆ. HAL ಆಗಿರ್ಬೋದು, ಮ್ಯಾಸ್ಡಾಕ್ ಶಿಪ್ ಬಿಲ್ಡರ್ಸ್ ಆಗಿರ್ಬೋದು, ಮತ್ತು GRSE ಆಗಿರ್ಬೋದಾಗಿತ್ತು. ಅದೆಲ್ಲ ಒಂದು ವಾರದಿಂದ ಜಾಸ್ತಿನೇ ಇದೆ. ಒಂದು ತಿಂಗಳು ಅಷ್ಟೇ, ಒಂದು ತಿಂಗಳಲ್ಲೂ ಜಾಸ್ತಿ ಇದೆ. ಏನಂದರೆ, ಮಾರ್ಕೆಟು ಯಾವಾಗಲೂ ಡೌನಲ್ಲಿದ್ದಾಗ ಹಾಕಬೇಕು ನಾವು. ಈಗ ಮೇಲೋದ್ಮೇಲೆ ನಾನು ಅಂತ ಇದ್ದೀನಿ ಅಂತ ನೀವು ಅಲ್ಲಿ ಹಾಕಿ, ಆಮೇಲೆ ಈಗ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಮೇಲೋದ್ಮೇಲೆ ಕೆಳಗೆ ಹೋಗುತ್ತೆ. ಯಾವಾಗ ಮಾರ್ಕೆಟ್ ಡೌನ್ ಇದೆಯೋ, ಮಾರ್ಕೆಟಲ್ಲಿ ಯಾವತ್ತು ಪೇಷನ್ಸ್ ಇರಬೇಕು. ಆ ಪೇಷನ್ಸ್ ಇದ್ದರೆ ಮಾತ್ರನೇ ಮಾರ್ಕೆಟಲ್ಲಿ ಪ್ರಾಫಿಟ್ ಹಾಕೋದು. ಈಗ ನೀವು ಟಾಪಲ್ಲಿ ಹಾಕಿರ್ಬೋದು, ಟಾಪಿಂದ ಮೇಲೋಗಲ್ಲ ಅಂತೆಲ್ಲ, ಆದರೆ ಪ್ರಾಫಿಟ್ಟು ಅಷ್ಟು ಜಾಸ್ತಿ ಬರೋಲ್ಲ ನಿಮಗೆ. ಮಾರ್ಕೆಟ್ ಡೌನ್ ಇದ್ದಾಗ ಒಳ್ಳೆ ಕಂಪ್ನೀಸಿಗೆ ಹಾಕಿದ್ರೆ ಜಾಸ್ತಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಈಗ ಇದಕ್ಕೆ ಜೊತೆಗೆ ನಮ್ಮ ಇಂಡಿಯಾ ಬಂದುಬಿಟ್ಟು ಡಿಫೆನ್ಸಲ್ಲಿ ಫುಲ್ ಹಿಂದೆ ಇತ್ತು. ಇಂಪೋರ್ಟ್ ಮಾಡಿಸ್ಕೋತಾ ಇದ್ವಿ ನಾವು ಜಾಸ್ತಿ. ಈಗ ಅದ್ರ ಪ್ರೊಡಕ್ಷನ್ನೇ ಡಬಲ್ ಆಗಿದೆ. ಜೊತೆಗೆ ಏನಂದರೆ, ನಮ್ಮ ಇನ್ನೊಂದು ಡೇಟಾ ಏನಂದರೆ, ನಾವು ಫಸ್ಟು ಜಾಸ್ತಿ ಇಂಪೋರ್ಟ್ ಮಾಡಿಸ್ಕೋತಾ ಇದ್ವಿ. ಒಂದು 10 ವರ್ಷದಿಂದ ನಾವು ಇಂಡಿಯಾದಲ್ಲಿ ಜಾಸ್ತಿ ಬೇರೆ ಕಂಟ್ರೀಸಿಂದ ವೆಪನ್ ಇಂಪೋರ್ಟ್ ಮಾಡಿಸ್ಕೋತಾ ಇದ್ವಿ. ಆದರೆ ಇಲ್ಲಿ ವೆಪನ್ ಎಕ್ಸ್ಪೋರ್ಟ್ ಬಂದುಬಿಟ್ಟು 38,000 crores ಹತ್ತತ್ರ, 38,420 crores ಹತ್ತತ್ರ ಇದೆ ನಮ್ಮದು ಮೇಡ್ ಇನ್ ಇಂಡಿಯಾ. ನಾವು ಇಂಡಿಯಾ ಬೇರೆ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಇಂಡಿಯಾ ಬೇರೆ ಡಿಫೆನ್ಸ್ ಸೆಕ್ಟರು ತುಂಬ ಮುಂದುವರಿತದೆ. ಈಗ ನಾವು ಏನಂದರೆ, ದೇಶ ಬೆಳಿಬೇಕಂದ್ರೆ ನಾವು ಮಿನಿಮಮ್ ಅಂದ್ರೂ ಏನು ಬೇಕಾದ್ರೂ ಮಾಡ್ಕೋಬೋದು. ನಾವು ಇಂಡಸ್ಟ್ರಿ ತರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿ ಕಂಪ್ನೀಸ್ ಬರ್ಬೋದು, AI ಬರ್ಬೋದು, ಡೇಟಾ ಸೆಂಟರ್ ಬರ್ಬೋದು. ಆದರೆ ನಾವು ಎಷ್ಟೇ ಎಕಾನಮಿಲಿ ಮೇಲೋದ್ರೂ ಡಿಫೆನ್ಸ್ ಸೆಕ್ಟರ್ ಬೇಕೇ ಬೇಕು. ಯಾಕೆಂದರೆ ಅದಕ್ಕೊಂಥರ ಬಾಡಿಗೆ ಶೀಲ್ಡ್ ಇದ್ದಂಗೆ ಅದು. ಈಗ ನಾವು ಇಂಡಿಯಾದಲ್ಲಿ ಎಕಾನಮಿ ಬೆಳೀತಿರ್ಬೋದು. ಈಗ ಅಮೇರಿಕಾದಲ್ಲಿ ಅದು ಇಡೀ ವರ್ಲ್ಡ್ ಲಾರ್ಜೆಸ್ಟ್ ಡಿಫೆನ್ಸ್ ಇದೆ ಅವ್ರ ಹತ್ರ. ಡಿಫೆನ್ಸ್ ಸೆಕ್ಟರು ಇಡೀ ಕಂಟ್ರಿಗೆ ಡಿಫೆನ್ಸು ತುಂಬ ಇಂಪಾರ್ಟೆಂಟು. ನಾವು ನೋಡ್ಕೋಬೇಕು. ಡಿಫೆನ್ಸ್ ಅಂತೂ ಯಾವತ್ತೂ ಕೆಳಗೆ ಹೋಗದೇ ಇರೋ ಸೆಕ್ಟರ್ ಅಂತ ನನ್ನ ಪ್ರಕಾರ. ಅದನ್ನು ನೀವು ನೋಡಿ, ನೀವು ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಕೋಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಯಾವುದೇ ಕಂಪ್ನಿ ಆಗಲಿ, ಯಾರೇ ಅಂದರು ಅಂತ ಹಂಗೆ ಹಾಕೋಕೆ ಹೋಗ್ಬಿಡಿ. ನೀವು ರಿಸರ್ಚ್ ಮಾಡಬೇಕು. ಈಗ ನಾರ್ಮಲ್ PSU ಪಬ್ಲಿಕ್ ಸೆಕ್ಟರಲ್ಲಿ ಬಂದರೆ BL ಅಷ್ಟೇ ಟಾಪಿಂದ ಕೆಳಗೆ ಇದೆ. ಆದರೆ ಇನ್ನೂ ಕೆಳಗೆ ಇದೆ. ವಾಪಸ್ ಏನಂದರೆ ಮೇಲೆ ಹೋಗ್ಬೋದು. ಜೊತೆಗೆ HAL ಅಂತೂ ಎಲ್ಲರೂ ಫುಲ್ಲು ಟ್ರೋಲ್ ಮಾಡ್ತಾಯಿದ್ರು. HAL ಹೋಗ್ತದೆ ಎಲ್ಲ, ಇಲ್ಲೇ ಮುಗೀತು ಆ ಥರ ಎಲ್ಲ. ಆದರೆ ಈಗ ಅಂತೂ ಏರ್ತಾನೆ ಇದೆ ಅದು. ಜೊತೆಗೆ ಮ್ಯಾಸ್ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಅಷ್ಟೇ. ಶಿಪ್ ಬಿಲ್ಡರ್ಸು 6% ಏರಿದೆ ಒಂದು ವಾರದಲ್ಲೇ ಹತ್ತತ್ರ. ಜೊತೆಗೆ GRSE ಅಷ್ಟೇ, ಒಂದು ತಿಂಗಳಲ್ಲಿ 9% ಹತ್ತತ್ರ. ಈಗ ಇದಾಗಿರ್ಬೋದಾಯಿತು. ಇದು PSU ಸೆಕ್ಟರ್ಸು, ಅಂದರೆ ಗೌರ್ಮೆಂಟ್ ಸೆಕ್ಟರ್ಸು. ಆದರೆ ಪ್ರೈವೇಟ್ ಸೆಕ್ಟರ್ ಬಂದು ನೋಡಿದ್ರೆ, ಸೋಲಾರ್ ಇಂಡಸ್ಟ್ರೀಸು, ಮತ್ತು ಈಗ ಝೀ ಟೆಕ್ನಾಲಜಿ ಅಂತೂ ಇದು ಫುಲ್ಲು ಕ್ರೇಜಿಯಾಗಿ ಮೇಲೆ ಹೋಗ್ತಿದೆ. ಏನಂದರೆ 5 ದಿವಸದಲ್ಲೇ 10% ಮೇಲೆ ಹೋಗ್ತಿದೆ. 11% ಆಗೋಯ್ತು ಆಗಲೇ. ಜೊತೆಗೆ ಪಾರಸ್ ಡಿಫೆನ್ಸ್ ಅಂತೂ ಒಂದು ತಿಂಗಳಲ್ಲಿ 78% ರ್ಯಾಲಿ ಹೊಡೆದಿದೆ.
ಪಾರಸ್ ಡಿಫೆನ್ಸ್ ನೋಡ್ಬೋದಾಗಿತ್ತು ಈ ವಾರ್ ಸ್ಟಾರ್ಟ್ ಆದಾಗ. ಹತ್ತತ್ರ ಮಾರ್ಚ್ ಏಪ್ರಿಲಲ್ಲಿ 500 ಒಂದು 595 ಹತ್ತತ್ರ ಇತ್ತು. ಒಂದು 600 ಅಂದ್ಕೊಡಿ, 600ರಿಂದ 100% ರ್ಯಾಲಿ ಬಂದಿದೆ. ಇದಾದೇ ರೆಕಮೆಂಡೇಶನ್ ಅಲ್ಲ. ಏನಂದರೆ ನೀವು ಯಾವುದೇ ಸೆಕ್ಟರ್ ಆಗಿರ್ಬೋದು ಸ್ಟಡಿ ಮಾಡಿಬಿಟ್ಟು ನೀವು ಯಾವ ಸೆಕ್ಟರಿಗೆ ಹಾಕಬೇಕು, ಯಾವ ಇದಕ್ಕೆ ಹಾಕಬೇಕು. ಈಗ ಒಂದು ವರ್ಷ ಡೌನ್ ಇದೆ ಅಂದರೆ ಆ ಸೆಕ್ಟರ್ ಆ ಕಂಪ್ನಿ ಮುಳುಗೋಗಿರೋಲ್ಲ, ಆ ಕಂಪ್ನಿ ಮೇಲೆ ಬಂದೇ ಬರುತ್ತೆ. ಅದನ್ನು ನೀವು ನೋಡಿಬಿಟ್ಟು ಸ್ಟಡಿ ಮಾಡಿ ಅದು ಹಾಕಿದ್ರೆ ಅದು ನಿಮಗಾಗೋದು ಲಾಭ. ಅದು ಡಿಫೆನ್ಸ್ ಯಾವತ್ತೂ ಕೆಳಗೋಗಲ್ಲ. ಅದೇ ಥರ FMCG ಕೆಳಗೋಗಲ್ಲ. ಬೇರೆ ಬೇರೆ ಮೊನೊಪೊಲಿ ಇರುತ್ತೆ, ಇಲ್ಲಾಂದರೆ ಬೇರೆ ಬೇರೆ ಒಳ್ಳೆ ಸೆಕ್ಟರ್ಸ್ ಇರುತ್ತೆ. ಕಂಪ್ನೀಸಲ್ಲಿ ಏನಾರು ಆಗ್ಬೋದು, ಆದರೆ ಬಿಸ್ನೆಸ್ ಯಾವತ್ತೂ ಮುಳುಗೋಗಲ್ಲ. ಸ್ಟಡಿ ಮಾಡಿಬಿಟ್ಟು ಹಾಕಿ. ಜೊತೆಗೆ ಇನ್ನೊಂದು ಪರ್ಟಿಕ್ಯುಲರ್ ಶೇರ್ ಇದೆ. ಆ ಶೇರ್ ಏನಂದರೆ HFCL ಅಂತೂ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, 6 ತಿಂಗಳಲ್ಲಿ 270% ಹತ್ತತ್ರ 280 ಅಂದ್ಕೊಳ್ಳಿ, 280% ಹತ್ತತ್ರ ರ್ಯಾಲಿ ಹೊಡೆದಿದೆ. ಅದು ಏನಕ್ಕೆ ಅಂದರೆ 2666 ಕೋಟಿ ಆರ್ಡರ್ ಸಿಕ್ಕಿದೆ RBNLಯಿಂದ. ಈಗ ನೀವು ನೋಡ್ಬೋದು HFCLಲ್ಲಿ ಮಿನಿಮಮ್ ಎಷ್ಟು 5 ವರ್ಷ ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು 24 ಕರೆಕ್ಟಾಗಿ ಇಲ್ಲಿಂದ ಒಂದೂವರೆ ವರ್ಷ ಹತ್ತತ್ರ ಬಿದ್ದೇ ಇದೆ. ಹತ್ತತ್ರ ಒಂದು 70%, ಆದರೆ ಇಲ್ಲಿ ತೋರಿಸ್ತಿಲ್ಲ. 70% ಹತ್ತತ್ರ ಬಿದ್ದಿದೆ. ಇದರಿಂದ ಎಕ್ಸಿಟ್ ಆದವರು ಅಲ್ಲಿಂದ ಇಲ್ಲಿಗೆ ಬಂದಿರೋದು ವಾಪಸ್ ದುಡ್ಡು ಕಳ್ಕೊಂಡ್ರ. ಏನಂದರೆ ಕಾಯಿರಿ. ನಿಮಗೆ ಕಂಪ್ನಿ ಮೇಲೆ ನಂಬಿಕೆ ಇದೆಯಾ, ಹಾಕ್ಬಿಟ್ಟು ಕಾಯಿರಿ. ಅಲ್ಲಿಂದ ಎಕ್ಸಿಟ್ ಆಗಕ್ಕೆ ಹೋಗ್ತೀರಾ? ಯಾಕೆಂದರೆ ಲಾಂಗ್ ಟರ್ಮಲ್ಲಿರೋ ದುಡ್ಡು ಶಾರ್ಟ್ ಟರ್ಮಲ್ಲಿ ನಿಮಗೆ ಯಾವುದೂ ಸಿಗೋಲ್ಲ. ಸೆಕ್ಟರ್ ಚೆನ್ನಾಗಿದೆಯಾ, ಕಂಪ್ನಿ ಚೆನ್ನಾಗಿದೆಯಾ, ಹಾಕ್ಬಿಟ್ಬಿಡಿ, ಏನಾಗಲ್ಲ. ಕೆಳಗೋಯ್ತಾ ಆ್ಯಾವ್ರೇಜ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾರು ಇಲ್ಲಿಂದ ಕೆಳಗೆ ಇಲ್ಲಿಗೆ ಬಂತು, ಪರವಾಗಿಲ್ಲ. ಎಕ್ಸಿಟ್ ಆದರೆ ನಿಮ್ಮ ದುಡ್ಡೇ ತಾನೇ ಹೋಗೋದು. ಕಂಪ್ನಿ ಮೇಲೆ ನಂಬಿಕೆ ಇದೆಯಾ, ಚೆನ್ನಾಗಿ ಮಾಡ್ತಿದ್ಯಾ, ಇಲ್ಲಿಗೆ ಬಂದಾಗ ಸ್ವಲ್ಪ ದುಡ್ಡು ಹಾಕ್ಕೊಡಿ, ಆ್ಯಾವ್ರೇಜ್ ಮಾಡ್ಕೊಳ್ಳಿ. ಮೇಲೆ ಹೋಗಿದಾಗ ನಿಮಗೆ ದುಡ್ಡಾಗುತ್ತೆ. ಓಕೆ, ಇದನ್ನಾಗಿ ಇಷ್ಟಪಡ್ತೀನಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಅಮೇರಿಕಾ FMCG ಮೀಟಿಂಗ್ ಇತ್ತು. ಆ FMCG ಮೀಟಿಂಗಲ್ಲಿ ಏನಾಯಿತು ಅನ್ನೋದು ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಮುಂದೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.